ನಗರದಲ್ಲಿ ಯುವ ಬ್ರಿಗೇಡನ್ನು ವಿನೋದ್ ರಾಮಪ್ಪ ಅವರ ನೇತೃತ್ವದಲ್ಲಿ ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಾಯಸಂದ್ರ ಗ್ರಾಮದಲ್ಲಿ ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ 2ನೇ ವರ್ಷದ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗಳಿಗೆ ಗಣ್ಯರು ಹಾಗೂ ಆಯೋಜಕರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಾಗಡೆಯವರು, ಬಿಜೆಪಿ ಹಿರಿಯ ಮುಖಂಡರಾದ ಹುಲ್ಲಹಳ್ಳಿ ಶ್ರೀನಿವಾಸರವರು, ಬಳ್ಳೂರು ವಸಂತ್, ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭ, ಕಿತ್ತಗಾನಹಳ್ಳಿ ರಘು ಸೇರಿದಂತೆ ಅನೇಕ ಗಣ್ಯರು, ಸ್ಥಳೀಯ ಮುಖಂಡರು ಹಾಜರಿದ್ದರು. ಇನ್ನು ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜಕರಾದ ಮಾಯಸಂದ್ರ ಯುವ ಬ್ರಿಗೇಡ್ನ ವಿನೋದ್ ರಾಮಪ್ಪ, ಮಿಡ್ಲು ಮುನಿ ಚಂದ್ರು, ಆನಂದ್, ಮಂಜು, ಸಂತೋಷ್, ನಿವೇಚನ್, ಸಂತೋಷ್, ರಮೇಶ್, ಮದನ್ ಮತ್ತು ಮಾಯಸಂದ್ರ ಯುವ ಬ್ರಿಗೇಡ್ನ ಪದಾಧಿಕಾರಿಗಳು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ದರು. ಪುಷ್ಪಾರ್ಚನೆಯನ್ನ ಮಾಡಿ ಚಾಲನೆ ಕೊಡುವುದಕ್ಕೆ ಒಂದು ಇನಾಗ್ರೇಷನ್ ವೇದಿಕೆಯಲ್ಲಿ ಅದ್ಭುತವಾದ ಸೌಂಡ್ ಸಿಸ್ಟಮ್ ಅಲ್ಲಿ ವ್ಯವಸ್ಥೆಯನ್ನು ಆಯೋಜನೆ ಮಾಡಲಾಗಿದೆ. ನಮ್ಮ ಕಾರ್ಯಕ್ರಮದ 11 ಸ್ಟಾರ್ಗಳಿಂದ ಒಂದು ಭವ್ಯ ಸ್ವಾಗತವನ್ನು ಕೋರಿ 7 ತಂಡಕ್ಕೆ ಶುಭವನ್ನು ಕೋರಿ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸ್ತಾ ಇದ್ದೀವಿ. ಒಂದು ಏನಾಗ್ರೇಷನ್ ಹಾಗೆ ಎಲ್ಲರೂ ಹಾಗೆ ರೀ, ನಾವೆಲ್ಲರೂ ಭಾರತಾಂಬೆಯ ಮಕ್ಕಳಾಗಿ ಜಾತಿ ಮತ ಕುಲ ಧರ್ಮಗಳನ್ನು ಭೇದ ಭಾವಿಸದೆ ನಾವೆಲ್ಲರೂ ಭಾರತಾಂಬೆಗೆ ಒಂದು ಜೈಕಾರವನ್ನು ಹಾಕಿ ಪಂದ್ಯಕೂಟಕ್ಕೆ ಚಾಲನೆ ಕೊಡ್ತಾ ಇದ್ವಿ. ಆಗಲೇ ಇದೀಗ ಹೇಳಿ ಘಟಕರು ಕೈ ಜೋಡಿಸಿದ ಬಿ ಅಂಬೇಡ್ಕರ್ ಅವರ ಸಂವಿಧಾನದ ಬೆಂಬಲ ಹೀಗಿರಲಿ ಅಂತ ಹೇಳ್ತಾ ಪಂದ್ಯಕೂಟ ಮುಂದಿನ ಕೆಲವೇ ನಿಮಿಷಗಳಲ್ಲಿ. ಅದೇ ರೀತಿಯಾಗಿ ಮಾಯಸಂದ್ರ ಪಂಚಾಯಿತಿಯ ಯುವ ಮುಖಂಡರು ಅವರಿಗೂ ಸಹ ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಅದೇ ರೀತಿಯಾಗಿ ಮುರುಗೇಶಣ್ಣರವರು ಸಹ ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಕೂಬಾ ಶ್ರೀನಿವಾಸಣ್ಣರವರು ಸಹ ಬಂದಿದ್ದಾರೆ. ಅವರಿಗೂ ಸಹ ಮಾಯಸಂದ್ರ ಯುವ ಬ್ರಿಗೇಡ್ ಆಯುಕ್ತರಾದಂತಹ ವಿನೋದ್ ಪಿ ಅವರ ಒಂದು ನಾಯಕತ್ವದಲ್ಲಿ ಬಹಳ ಅದ್ದೂರಿಯಾಗಿ ಪ್ರಾರಂಭವಾಗಿದ್ದು ಅವರಿಗೆ ಎಲ್ಲ ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ಅಭಿನಂದನೆಗಳು. ಈ ತರ ಕಾರ್ಯಕ್ರಮ ಅವರು ಸಹ ಸನ್ಮಾನ ಕಾರ್ಯಕ್ರಮ. ಸನ್ಮಾನ ಕಾರ್ಯಕ್ರಮ ವೆಂಕಟೇಶ್ವರ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ನಮಗೆ ಪ್ರಯತ್ನ ಅಂಕಣದಿಂದ ಹೊರಗಡೆ ಬಾಲ್ ಸ್ಮಾಶ್. ಶ್ರೀಧರ್ಮ ಲಾಪ್ ಇಂಡಿಯಾ ಶ್ರೀ ಅಣ್ಣಯ್ಯಪ್ಪ ಸರ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ವೇದಿಕೆಗೆ ಆಗಮಿಸಬೇಕು. ಸುಲಭವಾದ ಕಾಂಟ್ಯಾಕ್ಟ್ ಮಾಡಿ ಮೈಸೂರು
ಆನೇಕಲ್ ತಾಲೂಕಿನ ಪ್ರಭಾವಿ ಬಿಜೆಪಿ ಧನ್ಯವಾದಗಳು. ನಮ್ಮ ಶ್ರೀಯುತ ಹುಲ್ಲಳ್ಳಿ ಶ್ರೀನಿವಾಸನವರು ಆನೇಕಲ್ ಭಾಗದ ಅನೇಕ ಕಾರ್ಯಕ್ರಮಗಳಲ್ಲಿ ಆಯುರ್ವೇದ ಐಶ್ವರ್ಯ ಸಿಗಲಿ ಎಂದು ಕೇಳ್ಕೊಳ್ತಾ ಇದ್ದೇವೆ. ಅವರು ಸಹ ಮಹೇಶ್ಚಂದ್ರ ಯುವ ಬ್ರಿಗೇಡ್ ವತಿಯಿಂದ ಸಂಯುಕ್ತ ಕಾರ್ಯಕ್ರಮ ಸಮರ್ಪಣೆ. ಎಲ್ಲ ಕಾರ್ಯಕರ್ತರು ವೇದಿಕೆ ಸಜ್ಜಾಗಬೇಕು. ಮೌತಿ ಚಿಕ್ಕದಾದ್ರು ಹಂಬಲ ಅದು ಸಹಕಾರ ಹುಮ್ಮಸ್ಸು ಅವರು ನೀಡುವಂತ ಒಂದು ಸ್ಪಿರಿಟ್ ಮೋಟಿವೇಶನ್ಗೆ ಧನ್ಯವಾದಗಳು. ಕಾರ್ಯಕ್ರಮದ ಆಯೋಜಕರು ರಾಮಪ್ಪ ಬಂದೆ ಕೂಟದ ಹಾದರಿ ಓಕೆ ಲೆಟ್ಸ್ ಗೋ. ಬಲಿಷ್ಠ ಆಟಗಾರರು ವೇದಿಕೆಯಲ್ಲಿ ಈಗಾಗಲೇ ಸಜ್ಜಾಗ್ತಾ ಇದ್ದಾರೆ. ಮಹಾಸಂಘ ಯುವ ತಿಮ್ಲೇಶನ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಹಾಗೂ ಸ್ವಾಗತವನ್ನ ಕೋರ್ತಾ ವೇದಿಕೆಗೆ ನಮ್ಮ ಶ್ರೀತ ಇಲ್ಲಿ ಈ ಮಹೇಶ್ಚಂದ್ರ ಯುವ ಬ್ರಿಗೇಡ್ ವತಿಯಿಂದ ರಾಮಪ್ಪ ಅವರ ಸಾರಥ್ಯದಲ್ಲಿ ಇವತ್ತೇನು ವಾಲಿಬಾಲ್ ಕ್ರೀಡೆಗಳು ಉದ್ಘಾಟನೆ ಮಾಡಿದ್ದಾರೆ. ಒಂದು ಸಂತೋಷದ ವಿಚಾರ. ಏಕೆಂದರೆ ಮೊದಲು ಈ ವಾಲಿಬಾಲ್ ಆಗ್ಬೋದು ಮತ್ತು ಕ್ರಿಕೆಟ್ ಆಗ್ಬೋದು, ಫುಟ್ಬಾಲ್, ಎಲ್ಲ ಪಂದ್ಯಗಳನ್ನ ಈಗೇನು ಆನೇಕಲ್ ಹೆಡ್ ಕ್ವಾರ್ಟರ್ ಆಗ್ಬೋದು ಮತ್ತು ಬೆಂಗಳೂರು ಈ ಥರ ಭಾಗಗಳಲ್ಲಿ ಒಂದು ಪಂದ್ಯಾವಳಿಗಳನ್ನ ವೀಕ್ಷಣೆ ಮಾಡ್ತಾಯಿದ್ವಿ. ಏಕೆಂದರೆ ಇಲ್ಲೆಲ್ಲ ಹಳ್ಳಿಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆದರೆ ಕ್ರೀಡೆಗಳನ್ನ ಏನಿಲ್ಲ ಆಯೋಜನೆ ಮಾಡ್ತಾಯಿದ್ರು. ಎಲ್ಲ ಪಟ್ಟಣದಲ್ಲಾಗ್ಬೋದು ಮತ್ತು ಬೆಂಗಳೂರು ಸಿಟಿಲಾಗ್ಬೋದು ಈ ಥರ ಒಂದು ಆಯೋಜನೆ ಮಾಡ್ತಾಯಿದ್ರು. ಆದರೆ ಈಗಿನ ಈಗಿನ ದಿನಗಳಲ್ಲಿ ನೋಡಿದಾಗ ಪ್ರತಿಯೊಂದು ಹಳ್ಳಿಗಳಲ್ಲೂ ವಾಲಿಬಾಲ್ ಆಗ್ಬೋದು ಮತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳಾಗ್ಬೋದು. ನನಗೆ ಗೊತ್ತಿರೋ ಹಾಗೆ ವಾರದಲ್ಲಿ ಒಂದು ಬಾರಿ ಈ ಕ್ರೀಡಾಪಟುಗಳು ಈಗೆಲ್ಲ ಸ್ವಲ್ಪ ಆಕ್ಟಿವ್ ಆಗಿ ಆಟ ಆಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂತ್ಕೊಂಡು ಮನೆಯಲ್ಲಿ ಕಾಲ ಕಳೆಯೋದನ್ನು ಬಿಟ್ಟು ಈ ಕ್ರೀಡೆಗಳನ್ನು ಉಪಯೋಗಿಸ್ಕೊಂಡು ಕ್ರೀಡೆಗಳಲ್ಲಿ ಭಾಗವಹಿಸಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮಹೇಶ್ಚಂದ್ರದಲ್ಲಿ ಮಹೇಶ್ಚಂದ್ರ ಯುವ ಬ್ರಿಗೇಡ್ನ ಎಲ್ಲ ಯುವ ಮಿತ್ರರು ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವಕ ಕ್ರೀಡಾಪಟುಗಳನ್ನು ಕರೆಸಿ ಇವತ್ತು ಮೊದಲನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಆ ಎಲ್ಲ ಯುವಕರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಹೇಳ್ತಾ ಇರ್ತೀವಿ, ಫೇಸ್ಬುಕ್ಕು, ವಾಟ್ಸಪ್ಪು, ಮೊಬೈಲ್ಗಳಲ್ಲಿ ತಲ್ಲೀನರಾಗಿದ್ದೀವಿ. ಜೊತೆಗೆ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಹಲವಾರು ಕಡೆ ಯುವಜನರು ಕ್ರೈಮ್ ಚಟುವಟಿಕೆಗಳಿಗೆ ತೊಡ್ಕೊತಾ ಇದ್ದಾರೆ. ಆದರೆ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದಾಗ ಅವರ ಮನಸ್ಸು ಬೇರೆ ಕಡೆ ಹೋಗಿ ಪ್ರತಿನಿತ್ಯ ಈ ರೀತಿಯಾಗಿ ದೈಹಿಕ ಮತ್ತು ಕ್ರೀಡೆ ಏನಪ್ಪ ಅಂತೇಳಿದರೆ ನಮಗೆ ದೈಹಿಕವಾಗಿ ಕೂಡ ಸಾಮಾಜಿಕವಾಗಿ ಕೂಡ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡ್ತದೆ. ಹಾಗಾಗಿ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಧ್ವನಿಯನ್ನು ಕೊಟ್ಟಂಥ ಎಂ ಬಿ ರಾಮಸ್ವಾಮಿ, ದಿವಂಗತ ಎಂ ಬಿ ರಾಮಸ್ವಾಮಿ ಅವರು ಈ ಮೊದಲನೇದಾಗಿ ನಮ್ಮಲ್ಲಿ ಶಾಸಕರಾಗಿದ್ದರು. ಅವರ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಹಂಗಾಗಿ ಅವರನ್ನು ಕೂಡ ನೆನೆಯುತ್ತಾ ಮತ್ತೊಮ್ಮೆ ತಾಲೂಕಿನಲ್ಲಿ ಭಾಳಷ್ಟು ಜನ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾರೆ. ಆದರೆ ನನ್ನದೊಂದು ಮನವಿ ಏನಂತ ಹೇಳಿದ್ರೆ, ಬೇರೆ ಬೇರೆ ಟೀಮ್ಗಳಲ್ಲಿ ಆಡೋರನ್ನ ಅಥವಾ ಪ್ರತಿನಿತ್ಯ ಅಭ್ಯಾಸ ಮಾಡೋರನ್ನ ಬಿಟ್ಟು ನಮ್ಮದೇ ಗ್ರಾಮಗಳಲ್ಲಿರ್ತಕ್ಕಂಥ ಯುವಕರನ್ನು ಈ ರೀತಿ ಸೇರಿಸಿ ಮಾಡಿದ್ರೆ ಒಂದು ಒಂದು ಮನೋಭಾವನೆ ಇರ್ತದೆ ಮತ್ತು ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿದಂಗೆ ಆಗ್ತದೆ. ಹಾಗಾಗಿ ಮತ್ತೊಮ್ಮೆ ಯುವ ಬ್ರಿಗೇಡ್ಗೆ ಇವತ್ತು ಸರ್ಕಾರಗಳು ಕೂಡ ಇಂಥ ಯುವಕರಿಗೆ ಆದ್ಯತೆಯನ್ನು ಕೊಡುವಲ್ಲಿ ಒಂದು ಕಡಿಮೆ ಆಗ್ತದೆ. ಇವತ್ತು ಎಲ್ಲ ಯುವಕರು ಏನು ಮಾಡ್ತಾರೆ ಅಂದರೆ ಸ್ಥಳೀಯ ಸಂಪನ್ಮೂಲಗಳನ್ನು ಸಂಗ್ರಹಣೆ ಮಾಡಿಕೊಂಡು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಾಯಿದ್ದಾರೆ. ಹಾಗಾಗಿ ಮಹೇಶ್ಚಂದ್ರನ ಯುವ ಬ್ರಿಗೇಡ್ನ ಎಲ್ಲ ಪದಾಧಿಕಾರಿಗಳಿಗೂ ತುಂಬುರಿದ ವಂದನೆಗಳು. ವಿಶೇಷವಾಗಿ ಮೊದಲನೇ ಬಾರಿಗೆ ಮಹೇಶ್ಚಂದ್ರ ಯುವ ಬ್ರಿಗೇಡ್ ವತಿಯಿಂದ ಒಂದು ವಾಲಿಬಾಲ್ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಮೊದಲಿಗೆ ನಾನು ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ಅಭಿನಂದನೆಗಳನ್ನು ನಿಮ್ಮ ವಾಹಿನಿ ಮುಖಾಂತರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ. ಏನು ಇತ್ತೀಚೆಗೆ ಕ್ರೀಡೆಗಳು ಆನೇಕಲ್ ತಾಲೂಕಲ್ಲ ಇಡೀ ಕರ್ನಾಟಕದಲ್ಲೇ ಬಹಳ ಟೂರ್ನಿಮೆಂಟ್ಗಳು ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತೊಂದು ವಾಲಿಬಾಲ್ ಟೂರ್ನಿಮೆಂಟನ್ನು ಇವತ್ತೊಂದು ಲೈಟ್ ವ್ಯವಸ್ಥೆ ಮುಖಾಂತರವಾಗಿ ಮಿಡ್ ಲೈಟ್ ವ್ಯವಸ್ಥೆ ಮುಖಾಂತರವಾಗಿ ಮಾಡ್ತಾಯಿದ್ದಾರೆ.
ಅವರು ತುಂಬ ಶ್ರಮಪಟ್ಟು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಎಲ್ಲ ಆಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಬಂದಿರುವಂಥ ಆಟಗಾರರು ಕ್ರೀಡಾ ಮನೋಭಾವವನ್ನು ಪ್ರದರ್ಶಿಸಿ ಸಣ್ಣಪಟ್ಟ ಲೋಪದೋಷಗಳಿದ್ದಾಗ ಸರಿಪಡಿಸ್ಕೊಂಡು ಮುಂದೆ ಹೋಗಿ, ಯಾಕಂದರೆ ಕ್ರೀಡೆ ಅನ್ನೋದೇ ಹಾಗೆ ಎಲ್ಲರನ್ನೂ ಬೆರೆಸುತ್ತೆ. ಕ್ರೀಡೆ ಅನ್ನೋದು ನಮ್ಮ ಎಲ್ಲರೂ ಒಂದು ಹತ್ರ ಒಗ್ಗೂಡಿ ಒಂದು ಕ್ರೀಡೆಯನ್ನು ನಾವು ಆಯೋಜನೆ ಮಾಡಿರ್ತೀವಿ. ಈ ಒಂದು ಕ್ರೀಡೆ ಬಲವನ್ನು ತರಲಿ, ಈ ಕ್ರೀಡೆಯಿಂದ ದೈಹಿಕ ಸಾಮರ್ಥ್ಯ ಸಹ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಇನ್ನೂ ಅನೇಕ ಟೂರ್ನಮೆಂಟ್ಗಳು ಆನೇಕಲ್ ತಾಲೂಕಲ್ಲಿ ಆಗಲಿ, ಮುಂದೆ ಸಹ ಈ ಒಂದು ಕಾರ್ಯಕ್ರಮ ಏನು ಮೊದಲನೇ ವರ್ಷ ಇರೋದು ಸುಮಾರು 50-100 ವರ್ಷ ಆಗಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲ ಆಯೋಜಕರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಂದನೆಗಳು. ಸ್ವಾಮಿ ಪಾದಗಳಿಗೆ ವಂದಿಸ್ತಾ, ಏನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಾಯಸಂದ್ರ ಯುವ ಬ್ರಿಗೇಡ್ನಲ್ಲಿ ವಿಶೇಷವಾಗಿ ಒಂದು ವಾಲಿಬಾಲ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಯುವಕರು ಏನಂತ ಹೇಳಿದ್ರೆ, ಈಗ ಟ್ರೆಂಡ್ ಏನಂತ ಹೇಳಿದ್ರೆ ಕ್ರಿಕೆಟು ಕಬಡ್ಡಿ ಅಂತ ಇತ್ತು, ಮೊದಲನೇ ವರ್ಷ ಅಂತ ಭಾವಿಸ್ತೇನೆ. ಹೀಗಾಗಿ ಈ ಭಾಗದ ವಾಲಿಬಾಲ್ ಟೂರ್ನಮೆಂಟನ್ನು ಎಲ್ಲ ಯುವಕರು ಸೇರಿ ಆಯೋಜನೆ ಮೊದಲನೇ ವರ್ಷ ಮಾಡಿದ್ದಾರೆ. ಇನ್ನು ಮುಂದಿನ ವರ್ಷ 100 ವರ್ಷಕ್ಕಾಗಲಿ ಒಂದು ಈ ಕ್ರೀಡಾಪಟುಗಳಿಗೆ ಒಳ್ಳೆಯ ಆರೋಗ್ಯ, ಆಯುಷು, ಶಾಂತಿ, ನೆಮ್ಮದಿಯನ್ನು ಭಗವಂತ ಕೊಡಲಿ. ಮತ್ತು ಏನು ಯುವ ಬ್ರಿಗೇಡನ್ನ ಎಲ್ಲ ಪದಾಧಿಕಾರಿಗಳಿಗೆ ಪಿಲ್ಲಪ್ಪ ಸ್ವಾಮಿಯ ಮತ್ತು ಗ್ರಾಮ ದೇವತೆಯ ಎಲ್ಲ ಆಶೀರ್ವಾದ ಸಿಗಲಿ. ಇನ್ನೊಂದಷ್ಟು ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅಂತ ಹೇಳ್ತಾ, ಎಲ್ಲ ಆಟಗಾರರಿಗೂ ಮತ್ತು ಯುವ ಬ್ರಿಗೇಡ್ನ ಈ ವಾಲಿಬಾಲ್ ಯುವ ಬ್ರಿಗೇಡ್ನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಅವ್ರಿಗೆ ಶುಭವನ್ನು ಕೋರ್ತೇನೆ. ಮೊದಲನೇ ವರ್ಷದ್ದು ಮೈಸಂದ್ರ ಯುವ ಬ್ರಿಗೇಡ್ ವತಿಯಿಂದ ನಾವೆಲ್ಲರೂ ಸೇರಿ, ಹಿರಿಯರು ಕಿರಿಯರು ಎಲ್ಲರೂ ಸೇರಿ ನಾವು ಮೊದಲನೇ ವರ್ಷದ ವಾಲಿಬಾಲ್ ಪಂದ್ಯವನ್ನು ಮೈಸಂದ್ರದಲ್ಲಿ ಆಯೋಜನೆ ಮಾಡಿದ್ದೇವೆ. ಈಗೇನು ನಿಮಗೂ ಗೊತ್ತಿರ್ಬೋದು, ಈಗಿನ ಬೆಳವಣಿಗೆಯಲ್ಲಿ ಎಲ್ಲ ಯುವಕರು ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ಅದಕ್ಕೆ ನಾವು ಸ್ಪೋರ್ಟ್ಸ್ ಮುಖಾಂತರ ಎಲ್ಲ ಒಗ್ಗಟ್ಟಾಗಿ ಜಾತಿ ಧರ್ಮ ಎಲ್ಲ ಬಿಟ್ಟು ಒಗ್ಗಟ್ಟು ಸ್ಪೋರ್ಟ್ಸ್ ಅನ್ನೋ ವಿಚಾರದಲ್ಲಿ ಎಲ್ಲರೂ ಬಂದು ಸೇರೋಂಥದ್ದು. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದನ್ನು ಎಲ್ಲರೂ ಸೇರಿ ಯಶಸ್ವಿ ಮಾಡಬೇಕಂತ ನಿಮ್ಮನ್ನು ಕೇಳ್ತೀವಿ. ಧನ್ಯವಾದಗಳು. ಮಾಯಸಂದ್ರ ಗ್ರಾಮದ ಆನೇಕಲ್ ತಾಲೂಕಿನ ಮಟ್ಟದಲ್ಲಿ ಪಂದ್ಯಾವಳಿಯನ್ನು ನಮ್ಮ ಆತ್ಮೀಯ ವಿನೋದ್ ಅವರು ಬಂದು ಕೇಳಿಕೊಂಡಾಗ ಎಲ್ಲ ಒಗ್ಗಟ್ಟಾಗಿ ಸೇರಿ ಮಾಡಬೇಕು, ಎಲ್ಲ ಯೂತ್ಸು ಎಲ್ಲ ಸೇರಿ ಮಾಡಬೇಕು, ಇದು ಒಳ್ಳೆಯದು, ಒಳ್ಳೆ ಭಾವನೆ ಇದು ಅಂತ ಹೇಳಿ ಅವರಿಗೆ ಪ್ರೋತ್ಸಾಹ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾಯಸಂದ್ರ ಗ್ರಾಮದಲ್ಲಿ ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ವಾಲಿಬಾಲ್ ಪಂದ್ಯಾವಳಿಗಳು, ತಾಲೂಕು ಮಟ್ಟದ ಪಂದ್ಯಾವಳಿಗಳು ಅದ್ಧೂರಿಯಾಗಿ ನಡೀತಾ ಇದ್ದಾವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಹೆಮ್ಮೆ ಆಗಿದೆ. ಹೀಗೆ ಮುಂದುವರಿ ಶುಭ ಹಾರೈಸ್ತೀನಿ. ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ವಾಲಿಬಾಲ್ ಪಂದ್ಯವನ್ನು ಆಯೋಜಿಸಲಾಗಿದೆ ಇವತ್ತು. ವಿನೋದ್ ಮತ್ತು ಅವರ ಸ್ನೇಹಿತರಿಂದ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಬಂದಿರೋ ಎಲ್ಲ ತಂಡಗಳಿಗೂ. ಮಾಯಸಂದ್ರದ ತಾಲೂಕು ಮಟ್ಟದ ಸೀಸನ್ 1ರ ಆರಂಭಿಕ ಪಂದ್ಯಕೂಟ ಕಾರ್ಯಕ್ರಮದ ನಾನು ನಿಮ್ಮ ಪ್ರೀತಿಯ ರವಿ ಸಾಂಸ್ಕೃತಿಕ ವೇದಿಕೆಗಳ ನಿರೂಪಕ ಹಾಗೂ ಕಮೆಂಟೇಟರ್. ಆನೇಕಲ್ ಅಂದರೆ ಕ್ರೀಡಾ ಮಹೋತ್ಸವ ಹಬ್ಬದ ಒಂದು ಹುಮ್ಮಸ್ಸು. ಸುಮಾರು 1000 ಜನಸಂಖ್ಯೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಅಂಕಣದಲ್ಲಿ ವಿಶೇಷವಾಗಿ ಆನೇಕಲ್ ಭಾಗದಲ್ಲಿ ಈ ಒಂದು ಕ್ರೀಡಾಪಟುಗಳ ಹಂಬಲ ಹಸಿವನ್ನು ಕಂಡು ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರದ ಶ್ರೀ ಸಿದ್ದರಾಮಯ್ಯನವರು 2,000 ಕೋಟಿಯ ವೆಚ್ಚದ ಕ್ರೀಡಾಂಗಣ ನಿನ್ನೆ ಅಷ್ಟೇ ಗುದ್ಲಿ ಪೂಜೆ ಆಗಿದೆ. ಆನೇಕಲ್ಗೆ ಕ್ರೀಡೆಗಳ ಹಬ್ಬ, ಕ್ರೀಡೆಗಳ ಊರು ಅಂತೇಳಿ ಹೆಸರಾಗುವ ಒಂದು ತಾಲೂಕು ಯಾವುದಪ್ಪ ಅಂತಂದರೆ ಅದೊಂದು ಒನ್ ಆ್ಯಂಡ್ ಓನ್ಲಿ ಆನೇಕಲ್. ತುಂಬ ಹೃದಯ ಧನ್ಯವಾದಗಳು ಒಂದು ಎಲ್ಲ ಮಾಧ್ಯಮ ಮಿತ್ರರಿಗೆ. ಹ್ಯಾಂಡ್ಸ್ ಆಫ್ ಥ್ಯಾಂಕ್ ಯು.